ಸಿ ಇಟ್ ಈಸ್ ಡಿಪೆಂಡ್ಸ್ ಅಪಾನ್ ದಿ ಸ್ಟೇಟ್ ಬೈ ಸ್ಟೇಟ್, ರಾಜ್ಯದ ನೀತಿಗಳು ಸಿದ್ಧಾಂತಗಳು ಜನರ ಬಯಕೆಗಳು ಬೇರೆ ಬೇರೆ ಇರ್ತವೆ. ಸೂಕ್ತ ಕಾಲ ಅಥವಾ ವೋಟರ್ ಸ್ಪ್ಲಿಟ್ ಆಗಿ ಉಳಿದ ಮಿತ್ರ ಪಕ್ಷಗಳು ಕಾಂಗ್ರೆಸ್ನಿಂದ ಹೊರಗೆ ಬರಬೇಕಾದಂತ ಕಾಲಘಟ್ಟ ಇದು. ಮಹಾರಾಷ್ಟ್ರ ಚುನಾವಣೆ ಸೋತರು, ಡೆಲ್ಲಿ ಚುನಾವಣೆ ಸೋತರು, ಹರಿಯಾಣ ಚುನಾವಣೆ ಸೋತರು, ಒರಿಸ್ಸಾ ಚುನಾವಣೆ ಸೋತರು, ತೆಲಂಗಾಣವನ್ನು ಗೆದ್ದಿದಿರಿ. ತೆಲಂಗಾಣದಲ್ಲಿ ಗೆದ್ದಾಗ ಏನ್ ಲ್ಯಾಂಡ್ ಬಹಳ ಸ್ವೀಪ್ ಮಾಡಿರೋದೇನಲ್ಲ ನೀವು. ತೆಲಂಗಾಣವನ್ನು ಗೆದ್ದಿದಿರಿ. ಆದ್ರೆ ಹರಿಯಾಣದಲ್ಲಿ ಏನ್ ಮಾಡಿದ್ರಿ, ಒರಿಸ್ಸಾದಲ್ಲಿ ಏನಾಯ್ತು, ಡೆಲ್ಲಿನಲ್ಲಿ ಏನಾಯ್ತು, ಮಹಾರಾಷ್ಟ್ರ ಏನಾಯ್ತು, ಇವೆಲ್ಲವೂ ಲೋಕಸಭಾ ಚುನಾವಣೆ ನಡೆದಂತ ಚುನಾವಣೆಗಳು. ಎಲ್ಲ ಕಡೆಗಳಲ್ಲೂ ಕೂಡ ಕಾಂಗ್ರೆಸ್ಸಿನ ಪರ್ಫಾರ್ಮೆನ್ಸ್ ಏನು, ಜಮ್ಮು ಕಾಶ್ಮೀರ ಸೋತ್ರಿ, ತಮಿಳುನಾಡು ಚುನಾವಣೆ. ಎಸ್ ಯು ಆರ್ ರೈಟ್ ದಿವ್ಯಾ. ಯಾರು ಕೂಡ ಸೋತಾಗ ನಾವು ಯಾಕೆ ಸೋತ ಆತ್ಮಾವಲೋಕನ ಮಾಡ್ಕೊಳ್ಳಲ್ಲ, ಗೆದ್ದವ್ರನ್ನ ಬೈಯೋದು ಯಾಕೆ ಅಂತ. ನಮ್ಮ ಸೋಲಿಗೆ ಏನು ಕಾರಣ ಅದನ್ನ ಫಸ್ಟ್ ಮಾತಾಡ್ಬೇಕಲ್ವ. ಅಲ್ಲಲ್ಲ, ಇದು ಬಿಜೆಪಿ ಅವರಾಗ್ಲಿ ಕಾಂಗ್ರೆಸ್ ಅವರಾಗ್ಲಿ ನಾನು ಎಲ್ರಿಗೂ ಅಪ್ಲಿಕಬಲ್ ಆಗಿ ಹೇಳ್ತಾ ಇದ್ದೀನಿ. ನಮ್ಮ ಸೋಲಿಗೆ ನಾನು ನಿಮ್ಗೆ ಈಗಾಗಲೇ ಅನೇಕ ಕಾರಣಗಳನ್ನು ಕೊಟ್ಟೆ, ಏನೇನು ಕಾರಣಗಳಾಗಿರಬಹುದು ಅಂತ. ಸರ್, ನಿಮ್ಮ ಈ ರೆಡಿಮೇಡ್ ಆನ್ಸರ್ ಏನಿದೆಯಲ್ಲ ಸರ್, ಪ್ರತಿ ಸೋಲಿನ ನಂತರದಲ್ಲಿ ಬರುವಂತಹ ಈ ಉತ್ತರ ತಿದ್ದುಪಡಿ ಮಾಡಿ ನಾವು ಮುಂದಕ್ಕೆ ಪಕ್ಷ ಕಟ್ಟತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ. ನಮ್ಮ ತಪ್ಪು ಎಲ್ಲಿ ಆಗಿದೆ ಅದನ್ನು ಹುಡುಕಿ ಮುಂದೆ ಪಾರ್ಟಿಯನ್ನ ಕಟ್ಟುವಂತ ಪ್ರಯತ್ನಗಳು ಮಾಡ್ತೇವೆ. ಸೋಲು ಗೆಲುವು ರಾಜಕಾರಣದಲ್ಲಿ ಇದ್ದೇ ಇದ್ದದೆ, ಎಲ್ಲರೂ ಸೋತಿದ್ದಾರೆ. ನಾಯಕರು ಚುನಾವಣೆಯ ತಪ್ಪನ್ನು ಹುಡುಕ್ಲಿಕ್ಕೆ ವಿದೇಶದಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ ಬಿಡಿ, ಇನ್ನೆಲ್ಲಿ ಹುಡುಕಕ್ಕೆ ಹೋಗ್ತೀರಿ ನೀವು? ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಲೀಡರ್ ವಿದೇಶದಲ್ಲಿ ಪ್ರವಾಸದಲ್ಲಿದ್ದಾರೆ, ಚುನಾವಣೆ ಸೋಲನ್ನು ಹುಡುಕ್ಲಿಕ್ಕೆ ಹೋಗಿದ್ದಾರೆ. ಐವಾನ್ ಡಿಸೋಜಾ ಅವರಿಗೆ ಒಂದು ಪ್ರಶ್ನೆ. ದೇಶದ ಉದ್ದಗಲಕ್ಕೂ ಇರುವಂತ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಇವರೇ. ಸರ್, ನಾನು ಈ ಪ್ರಶ್ನೆಯನ್ನ ಇಬ್ಬರಿಗೂ ಕೇಳ್ತೀನಿ ಸರ್. ಸುನಿಲ್ ಕುಮಾರ್ ಅವರು ಉತ್ತರ ಕೊಡಬೇಕು, ಐವಾನ್ ಡಿಸೋಜಾ ಅವರು ಕೊಡಬೇಕು. ಇವತ್ತಿನವರೆಗೆ ಬಿಹಾರದ ಇವತ್ತಿನ ಚುನಾವಣೆಯ ಫಲಿತಾಂಶ ಕರ್ನಾಟಕದ ಮೇಲೆ ಬೀರ್ತಕ್ಕಂಥ ಪರಿಣಾಮ ಏನು? ಮೊದಲಿಗೆ ಸುನಿಲ್ ಕುಮಾರ್ ಅವರು. ಬಿಹಾರದ ಚುನಾವಣೆಯ ಫಲಿತಾಂಶದ ಟ್ರೆಂಡ್ ಮತ್ತು ಲೋಕಸಭಾ ಚುನಾವಣೆ ನಡೆದ ನಂತರದ ಎಲ್ಲ ರಾಜ್ಯಗಳ ಚುನಾವಣೆಯ ಟ್ರೆಂಡು ಮುಂದಿನ ದಿನಗಳಲ್ಲಿ ಕರ್ನಾಟಕದ ಮೇಲೆಯೂ ಕೂಡ ಪರಿಣಾಮ ಖಂಡಿತ ಬಿದ್ದೇ ಬೀಳುತ್ತೆ. ಯಾವ ರೀತಿ ಪರಿಣಾಮವಾಗಿ ಈಗಾಗಲೇ ಆಡಳಿತದ ಮೇಲೆ ಹಿಡಿತವನ್ನ ಕಳ್ಕೊಂಡಿರುವಂತಹ ಕಾಂಗ್ರೆಸ್ಸಿನ ಆಡಳಿತ ಇನ್ನಷ್ಟು ದುರ್ಬಲ ಆಗುತ್ತೆ. ಕಾಂಗ್ರೆಸ್ಸಿನ ಒಳಜಗಳು ಇನ್ನಷ್ಟು ಜಾಸ್ತಿ ಆಗುತ್ತೆ. ಮಧ್ಯಂತರ ಚುನಾವಣೆಗೆ ಸಿದ್ಧ ಆಗಬೇಕು ಅಂತೇಳಿ ನಾವು ಸಿದ್ಧತೆಯನ್ನ ಮಾಡಿಕೊಳ್ಳಿ ಪ್ರಾರಂಭ ಮಾಡಿದ್ದೇವೆ. ಇವ್ರ ಕಚ್ಚಾಟ ಜಾಸ್ತಿ ಆಗಿದೆ. ಯಾರು ಬಿಹಾರಕ್ಕೆ ಹೆಚ್ಚು ಹಣ ಕೊಡಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಪೈಪೋಟಿ ಮಾಡಿ ಬಿಹಾರಕ್ಕೆ ಹಣ ತೆಗೆದುಕೊಂಡು ಹೋದ್ರು. ಅದು ಹೈಕಮಾಂಡ್ ಅಲ್ಲೇ ಉಳಿತೋ, ಬಿಹಾರ ತನಕ ಹೋಯ್ತೋ, ಅದು ಕಾಂಗ್ರೆಸ್ಸಿಗೆ ಉತ್ತರ ಕೊಡ್ಬೇಕು, ನಂಗೆ ಗೊತ್ತಿಲ್ಲ. ಆದ್ರೆ ಇದರ ಪರಿಣಾಮ ನವೆಂಬರ್ ಕ್ರಾಂತಿ ಅಂತೇಳಿ ಬಿಜೆಪಿ ಹೆಸರು ಕೊಟ್ಟಿದ್ದಲ್ಲ, ನವೆಂಬರ್ ಕ್ರಾಂತಿ ಅಂತೇಳಿ ಕಾಂಗ್ರೆಸ್ನವರು ಹೇಳಿದ್ದು. ಹಾಗಾಗಿ ಆ ಕ್ರಾಂತಿ ಸ್ಥಾನ ಪಲ್ಲಾಟವನ್ನ ಮಾಡುತ್ತಾ, ಕಾಂಗ್ರೆಸ್ ಎರಡು ವಿಭಜನೆ ಆಗುತ್ತಾ, ಮಧ್ಯಂತರ ಚುನಾವಣೆ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಕಾಂಗ್ರೆಸ್ನವರು ಮಾಡತಕ್ಕಂತ ವೋಟ್ ಚೋರಿ ಅಥವಾ ಇವಿಎಂ ಮೇಲಿನ ಆರೋಪ ಹೇಗೆ ಬೇಸ್ಲೆಸ್ ಅಂತ ನೀವು ಹೇಳ್ತಿರೋ, ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ದುಡ್ಡು ಕೊಟ್ಟಿದ್ದಾರೆ ಬಿಹಾರ್ ಎಲೆಕ್ಷನ್ಗೆ ಅಂತ, ಅದು ಕೂಡ ಬೇಸ್ಲೆಸ್ ಅಲಿಗೇಷನ್ ಅಂತ ಅವ್ರು ಹೇಳ್ತಾರೆ. ಯಾಕಂದ್ರೆ ಇಬ್ಬರತ್ರನೂ ಸಾಕ್ಷಿ ಇಲ್ಲ. ಅಲ್ಲ, ಬೇಸ್ಲೆಸ್ ಏನಿದೆ ನಿಮಗೆ? ಚುನಾವಣೆಯಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ಬಿಹಾರಕ್ಕೆ ಚುನಾವಣೆ ಹಣ ಕೊಡಬೇಕು ಅಂತೇಳಿ ಎಲ್ಲೆಲ್ಲ ಹಣ ವಸೂಲಿ ಮಾಡಿದ್ದಾರೆ ಅಂತ ನೀವು ತನಿಖೆ ಮಾಡಿ ಗೊತ್ತಾಗುತ್ತೆ. ಎಷ್ಟೆಷ್ಟು ಚುನಾವಣೆಗೆ ಹಣ ಕೊಡಬೇಕು ಅನ್ನುವಂತ ಒತ್ತಡಗಳನ್ನ ಎಲ್ಲ ಕಡೆಗಳಲ್ಲಿ ಇಡೀ ರಾಜ್ಯದಲ್ಲಿ ಇಲಾಖಾವಾರು ನಾನು ಹೇಳ್ಬೇಕು, ಅಲ್ಲ ಪತ್ರಿಕೆಗಳಲ್ಲಿ ವರದಿ ಮಾಡಿತ್ತು, ನೋಡಿದಿರಿ. ಸರ್, ಪ್ರಾಮಾಣಿಕವಾಗಿ ಹೇಳಿ, ಆಡಳಿತದಲ್ಲಿರುವಂತಹ ಪಕ್ಷಗಳು ಇನ್ನೊಂದು ಚುನಾವಣೆಗೆ ಸಹಾಯ ಮಾಡದೇನೆ ಇಲ್ಲಿಯವರೆಗೂ ನಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಪ್ರಾಮಾಣಿಕವಾಗಿ ಹೇಳಿ, ಒಪ್ಕೊಳ್ಳೋಣ. ಚುನಾವಣೆಗೆ ಹಣ ಬೇಕಾಗಿದೆ. ಚುನಾವಣೆಗೆ ಎಲ್ಲ ರಾಜಕೀಯ ಪಕ್ಷಗಳು ಸಂಪನ್ಮೂಲಗಳನ್ನ ಸಂಗ್ರಹೀಕರಿಸುತ್ತೆ, ಅದ್ರ ಬಗ್ಗೆ ನಂದೇನು ಭಿನ್ನಾಭಿಪ್ರಾಯ ಇಲ್ಲ. ಆದ್ರೆ ಇಲ್ಲಿ ಅಧಿಕಾರವನ್ನ ಉಳಿಸ್ಕೊಳ್ಬೇಕು ಅನ್ನುವ ಕಾರಣಕ್ಕೆ ಸಿದ್ದರಾಮಯ್ಯನವರು ಪೈಪೋಟಿ ನಡೆಸಿದ್ದು, ಅಧಿಕಾರವನ್ನು ನಾನು ಪಡಿಬೇಕು ಅಂತೇಳಿ ಶಿವಕುಮಾರ್ ಅವರು ಬಹಳ ವೇಗದಿಂದ ಯಾವ್ಯಾವ ಸ್ಟ್ರಾಟಜಿಯಿಂದ ಹಣ ಸಂಗ್ರಹಗಳನ್ನು ಮಾಡಲು ತೆಗೆದುಕೊಂಡು ಹೋದ್ರಲ್ಲ, ಅದೇನು ಲಾಭ ಆಗ್ಲಿಲ್ಲಲ್ಲ. ಇನ್ನು ಹೈಕಮಾಂಡ್ ಯಾರ ಕೈ ಹಿಡಿಯಿತು ಅನ್ನೋದು ನೋಡಬೇಕು. ಕರ್ನಾಟಕದ ಜನ ಕೈ ಬಿಟ್ಟಾಗಿದೆ. ಹೈಕಮಾಂಡ್ ಯಾರ ಕೈ ಹಿಡಿಯುತ್ತೆ, ಶಿವಕುಮಾರ್ ಅವ್ರ ಕೈ ಹಿಡಿಯಿತೋ, ಸಿದ್ದರಾಮಯ್ಯವ್ರ ಕೈ ಹಿಡಿಯುತ್ತೋ ನೋಡೋಣ. ಈಗ ಸುನೀಲ್ ಕುಮಾರ್ ಅವರು ಏನು ಹೇಳೋದು ಅಂದ್ರೆ, ಅವರು ಸ್ವಚ್ಛ ಕ್ಲೀನು ಅಂತ ಹೇಳ್ತಾರೆ. ಈ ದೇಶದಲ್ಲಿ ಮುಖ್ಯಮಂತ್ರಿಗಳಾಗಿ ಭ್ರಷ್ಟಾಚಾರ ಮಾಡಿ ಜೈಲು ಸೇರಿದ್ದು ಇಡೀ ಪ್ರಪಂಚದಲ್ಲಿ. ಅಧಿಕಾರದಲ್ಲಿದ್ದಾಗ ಭ್ರಷ್ಟಾಚಾರಕ್ಕೋಸ್ಕರ ಜೈಲು ಹೋಗಿರ್ತಕ್ಕಂಥದ್ದು ಬಿಜೆಪಿಯ ಮುಖ್ಯಮಂತ್ರಿ.
ಅಲ್ಲಿಂದ ನಾನು ಏನು ಹೇಳಿ?